ಸಪೋಸ್ ಎಕ್ಸ್ ಸಿಮೆಟ್ರಿಕ್ ಡಿಫ್ರೆನ್ಸ್ ವೈ ಅಥವಾ ಟ್ರಯಾಂಗಲ್ ಏನಾದರೂ ಓದ್ಕೊಳ್ರಿ. ಯಾಕಂತಂದರೆ ಇಲ್ಲೇನು ಆಪರೇಷನ್ಸ್ ಬರ್ತಾ ಇದ್ದಾವಲ್ಲ ಇವು ಆ್ಯಕ್ಚುಲಿ ಬೈನರಿ ಆಪರೇಷನ್ಸ್. ನಾನು ಅದನ್ನು ಬೇಕಾದ್ರೆ ಟ್ರಯಾಂಗಲ್ ಅಂತಲೇ ಓದ್ತೀನಿ. ಎಕ್ಸ್ ಟ್ರಯಾಂಗಲ್ ವೈ ಈಕ್ವಲ್ ಟು ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್. ಇಲ್ಲಿ ಎಕ್ಸ್ ಇದನ್ನು ನಾನು ನಾಟ್ ಅಂತ ಓದ್ಕೊಳ್ತೀನಿ, ಅದನ್ನು ಕೂಡ ಬೈನರಿ ಆಪರೇಷನ್ನೇ. ಎಕ್ಸ್ ನಾಟ್ ವೈ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್. ಎಕ್ಸ್ ಸ್ಟಾರ್ ವೈ ಈಕ್ವಲ್ ಟು ಎಕ್ಸ್ ಇಂಟು ವೈ ಹೋಲ್ ಟು ದ ಪವರ್ ಆಫ್ -1 ಆ್ಯಂಡ್ ಎಕ್ಸ್ ಡಾಟ್ ವೈ ಈಕ್ವಲ್ ಟು ಎಕ್ಸ್ ಇಂಟು ವೈ. ಅಂದರೆ ಈ ರೀತಿ ಇದ್ದರೆ ಈ ರೀತಿ ಡಿಫೈನ್ ಮಾಡಬೇಕು, ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಅಂತ ಡಿಫೈನ್ ಮಾಡಬೇಕು. ಇಲ್ಲಿ ನಾಟ್ ಅಥವಾ 0 ಇದೆಯಲ್ಲ ಆ ರೀತಿ ಏನಾದರೂ ಇತ್ತು ಬೈನರಿ ಆಪರೇಷನ್ ಅಂತಂದರೆ ಅದನ್ನು ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಅಂತ ಡಿಫೈನ್ ಮಾಡಬೇಕು. ಸ್ಟಾರ್ ಇದ್ದರೆ ಎಕ್ಸ್ ಇಂಟು ವೈ ಹೋಲ್ ಟು ದ ಪವರ್ ಆಫ್ -1 ಅಂತ ಡಿಫೈನ್ ಮಾಡಬೇಕು. ಡಾಟ್ ಇದ್ದರೆ ಯೂಶುವಲ್ ಮಲ್ಟಿಪ್ಲಿಕೇಶನ್ ಎಕ್ಸ್ ಇಂಟು ವೈ. ಮತ್ತು ಕೊಟ್ಟಿದ್ದಾರಲ್ಲಿ ಪ್ಲಸ್ ಮೈನಸ್ ಇಂಟು ಹ್ಯಾವ್ ದೇರ್ ಯೂಶುವಲ್ ಮೀನಿಂಗ್ಸ್. ಅಂದರೆ ಇಲ್ಲೇನಿದಾವಲ್ಲ ಇವು ಈ ಮೈನಸ್ ಈ ಪ್ಲಸ್ ಮತ್ತು ಇಲ್ಲೇನು ಇಂಟು ಇದಾವಲ್ಲ ಇವು ಯೂಶುವಲ್ ಮೀನಿಂಗ್ಗಳು ಅಂತಂದರೆ ನಾರ್ಮಲ್ ಎಡಿಷನ್, ನಾರ್ಮಲ್ ಸಬ್ಟ್ರಾಕ್ಷನ್, ನಾರ್ಮಲ್ ಮಲ್ಟಿಪ್ಲಿಕೇಶನ್ ಅಂತಲೇ ಅರ್ಥ. ಹಾಗಾದರೆ ವಾಟ್ ಈಸ್ ದ ವ್ಯಾಲ್ಯೂ ಆಫ್, ಇಲ್ಲಿ ಕೊಟ್ಟಿದ್ದಾರೆ 197 ಓ ಅಥವಾ 0 ಅಥವಾ ನಾಟ್ 315 ಮೈನಸ್ 197 ಟ್ರಯಾಂಗಲ್ 315 ಇದಿಷ್ಟನ್ನು ಫ್ಲವರ್ ಬ್ರ್ಯಾಕೆಟಲ್ಲಿ ಹಾಕಿ ಡಾಟ್ 197 ಸ್ಟಾರ್ 315. ಅಂದರೆ ಇಲ್ಲಿ ಎಕ್ಸ್ ಪ್ಲೇಸಲ್ಲಿ 197 ಇದೆ, ವೈ ಪ್ಲೇಸಲ್ಲಿ 315 ಇದೆ. ಇಲ್ಲೇನು ಆಪರೇಷನ್ ಡಿಫೈನ್ ಮಾಡಿದ್ರಲ್ಲ ಆ ರೀತಿ ನಾವೇನು ಮಾಡಬೇಕು ಅಂತಂದರೆ ಈ ನಂಬರ್ಗಳನ್ನು ಯೂಸ್ ಮಾಡಿಕೊಂಡು ಆ ರೀತಿ ಡಿಫೈನ್ ಮಾಡಿ ಸಿಂಪ್ಲಿಫೈ ಮಾಡಬೇಕು. ಮೊದಲಿಗೆ ನಾನೇನು ಮಾಡ್ತೀನಿ ಅಂತಂದರೆ ಈ ನಂಬರ್ ಬದಲಿಗೆ ನೋಡಿ ಪ್ರತಿ ಪ್ಲೇಸಲ್ಲಿ ಫಸ್ಟಿಗೆ 197 ಇದೆ, ಆಮೇಲೆ 315 ಇದೆ. ಹಾಗಾಗಿ ನಾನು ಈ ನಂಬರ್ಗಳ ಬದಲಿಗೆ ಎಕ್ಸ್ ಆ್ಯಂಡ್ ವೈ ಅಂತಲೇ ಬರ್ಕೊಂಡು ಲಾಸ್ಟ್ ವ್ಯಾಲ್ಯೂ ಏನು ಬರುತ್ತಲ್ಲ ಅಲ್ಲಿ ಎಕ್ಸ್ ಪ್ಲೇಸಲ್ಲಿ 197 ಹಾಕ್ತೀನಿ, ವೈ ಪ್ಲೇಸಲ್ಲಿ 315 ಹಾಕ್ತೀನಿ. ಅದಕ್ಕೆ ನಾನು ಈ 197 ಬದಲಿಗೆ ಎಕ್ಸ್ ಹಾಕ್ತೀನಿ, 315 ಬದಲಿಗೆ ವೈ ಹಾಕ್ಕೊಂಡು ಈ ಎಕ್ಸ್ಪ್ರೆಷನನ್ನು ಬರ್ಕೊಳ್ತೀನಿ ಫಸ್ಟಿಗೆ. ಸೊ ಇಲ್ಲಿ ಎಕ್ಸ್ಪ್ರೆಷನ್ ಏನಿದೆ ಅಂತಂದರೆ ಇದು ಎಕ್ಸ್ ನಾಟ್ ವೈ ಮೈನಸ್ ಇದೇನಾಗುತ್ತೆ ಎಕ್ಸ್ ಟ್ರಯಾಂಗಲ್ ವೈ ಡಾಟ್ ಎಕ್ಸ್ ಸ್ಟಾರ್ ವೈ ಈ ರೀತಿ ಆಗುತ್ತೆ. ಯಾಕಂದರೆ ಸಾಲ್ವ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೇ, ಒಂದು ವೇರಿಯೇಬಲ್ನ ತೊಗೊಂಡಿದ್ದೀನಿ. ಇಟ್ ಈಸ್ ಈಕ್ವಲ್ ಟು ಇಲ್ಲಿ ಎಕ್ಸ್ ನಾಟ್ ವೈ ಅಂತಂದರೆ ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಅವರೇ ಡಿಫೈನ್ ಮಾಡಿದ್ದಾರೆ. ಸೊ ಇದನ್ನೇನಂತ ಬರಿಬೋದು, ಹಾಗಾದರೆ ನಾನು ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಅಂತ ಬರಿಬೋದು ಮೈನಸ್ ಎಕ್ಸ್ ಟ್ರಯಾಂಗಲ್ ವೈ ಅಂತ ಇದ್ದರೆ ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಅಂತ ಬರೀಬೇಕಾಗುತ್ತೆ. ಸೊ ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಡಾಟ್ ಡಾಟ್ ಎಕ್ಸ್ ಸ್ಟಾರ್ ವೈ ಅಂತ ಇದ್ದರೆ ಎಕ್ಸ್ ಸ್ಟಾರ್ ವೈ ಅಂತ ಇದ್ದರೆ ಏನಂತ ಬರೀಬೇಕಂತ ಹೇಳ್ತಾರೆ, ಎಕ್ಸ್ ಇಂಟು ವೈ ಹೋಲ್ ಟು ದ ಪವರ್ ಆಫ್ -1 ಅಂತ ಬರೀಬೇಕಂತ ಹೇಳ್ತೀನಿ. ಸೊ ಎಕ್ಸ್ ಇಂಟು ವೈ ಹೋಲ್ ಟು ದ ಪವರ್ ಆಫ್ -1. ಈಗ ಈ ಫ್ಲವರ್ ಬ್ರ್ಯಾಕೆಟಲ್ಲಿ ಒಳಗಡೆ ಇರೋದನ್ನು ಎಕ್ಸ್ಪ್ಯಾಂಡ್ ಮಾಡಿ ಸಿಂಪ್ಲಿಫೈ ಮಾಡೋಣ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ ಇದೆ, ಇದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ ಇದೆ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಸ್ ನಥಿಂಗ್ ಬಟ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಸಿಮಿಲರ್ಲಿ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಈಸ್ ನಥಿಂಗ್ ಬಟ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಸೊ ಇದನ್ನು ಆ ಥರ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2xy. ಇಲ್ಲಿ ಮೈನಸ್ ಇದೆ, ಮೈನಸ್ ಇಲ್ಲಿ ಮೈನಸ್ ಬಂದಿರೋದ್ರಿಂದ ನೆಕ್ಸ್ಟ್ ಏನು ಮಾಡ್ತೀನಿ ನಾನು ಬ್ರಾಕೆಟ್ ಯೂಸ್ ಮಾಡ್ತೀನಿ. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 2xy ಡಾಟ್ ಎಕ್ಸ್ ವೈ ಟು ದ ಪವರ್ ಆಫ್ -1. ಈಗ ಈ ಮೈನಸ್ನ ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2xy ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಪ್ಲಸ್ 2xy ಈ ಮೈನಸ್ ಒಳಗಡೆ ಮಲ್ಟಿಪ್ಲೈ ಆದರೆ ಡಾಟ್ xy ಟು ದ ಪವರ್ ಆಫ್ -1 ಈಸ್ ನಥಿಂಗ್ ಬಟ್ 1/xy. ಈ ಮೈನಸ್ ಅಂತ ತೆಗೆದ್ರೆ 1 ಆಗುತ್ತೆ. ಸೊ 1/xy ಅಂತ ಬರೆಯೋಣ. ಈಗ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು, ವೈ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಕೂಡ ಕ್ಯಾನ್ಸಲ್ ಆಯಿತು. ಸೊ ಫೈನಲಿ ಏನು ಉಳಿತು ನಮಗೆ 2xy, ಇಲ್ಲಿ 2xy ಎರಡನ್ನೂ ಆ್ಯಡ್ ಮಾಡಿದರೆ, ಯಾಕಂದರೆ ಪ್ಲಸ್ ಅಂತಂದರೆ ಯೂಶುವಲ್ ಎಡಿಷನ್. ಸೊ 2xy ಪ್ಲಸ್ 2xy ಅಂತಂದರೆ 4xy ಆಯಿತು. ಸೊ ಈ ಫ್ಲವರ್ ಬ್ರ್ಯಾಕೆಟಲ್ಲಿ ನಮ್ಮ ಹತ್ರ ಉಳಿಯೋದು 4xy. ಹೊರಗಡೆ ಯಾವ ಆಪ್ರೇಷನ್ ಇದೆ, ಡಾಟ್ ಡಾಟ್ 1/xy. 4xy ಡಾಟ್ 1/xy ಅಂತಂದ್ರೆ ನೋಡಿ ಎಕ್ಸ್ ಡಾಟ್ ವೈ ಅಂತಂದರೆ ಏನು ಮಾಡಬೇಕು, ನಾರ್ಮಲ್ ಮಲ್ಟಿಪ್ಲಿಕೇಶನ್ ಅಷ್ಟೇ. ಸೊ ಎಕ್ಸ್ ಇಂಟು ವೈ ಅಂತ ಬರೀಬೇಕು. ಎಕ್ಸ್ ಅಂತಂದರೆ ಫಸ್ಟ್ ಟರ್ಮ್ 4xy ಇಂಟು ಸೆಕೆಂಡ್ ಟರ್ಮ್ ನಾರ್ಮಲ್ ಮಲ್ಟಿಪ್ಲಿಕೇಶನ್, ಸೊ 1/xy. ಇಲ್ಲಿ xy ಕ್ಯಾನ್ಸಲ್ ಆದರೆ ಫೈನಲ್ ಆನ್ಸರ್ ನಮಗೆ ಎಷ್ಟು ಉಳಿತು ಅಂತಂದರೆ ಆನ್ಸರ್ 4. ನಮಗೆ ಈ ವ್ಯಾಲ್ಯೂಸ್ನ ಬರ್ಕೊಳ್ಳೋಂಥ ಅವಶ್ಯಕತೆನೇ ಬರಲಿಲ್ಲ. Therefore answer is 4. Therefore fourth option is the correct option.